ನೋಡ್ರಿ ಇಲ್ಲಿ ಯಾವ ಥರ ಸಿರಿಂಜಿ ಎಲ್ಲ ಹೋಗ್ದಾರೆ. ಇಲ್ಲೆಲ್ಲ ಬಾಲ್ ಬರ್ತಿರ್ತೈತಿ, ಹುಡುಗರೆಲ್ಲ ಆಟ ಆಡ್ತಿರ್ತಾರೆ. ನೋಡ್ರಿ ಇಲ್ಲೆಲ್ಲ ಸಿರಿಂಜಿ ಅವೆಲ್ಲ ಈ ಕಡೆ ವೈಲೆಲ್ಲ ಹೋಗ್ದಿದ್ದು ಯಾವ ಥರ ಹೋಗಿದ್ರು ನೋಡಿ. ಇಲ್ಲೆಲ್ಲ ಅಡ್ಡಾಡ್ತಿರ್ತಾರೆ, ವಾಕ್ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ. ಇದೇ ಲೈನ್ ಒಳಗೆ ವಾಕ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿಲ್ಲ ಯಾವ ಥರ ಹೋಗಿದಾರೆ ಕಾಣಿಸ್ತವನು. ದವಾಖಾನೆ ಯಾವ ದವಾಖಾನೆ ಅಂದ್ರೆ ಇಲ್ಲೈತೆ ನೋಡು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯುಷ್ಮಾನ್ ಆರೋಗ್ಯ ಮಂದಿರ ಗೂಡೂರು SC. ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡತ್ತಿಲ್ಲ. ಹಂಗೆ ಯಾವುದೋ ಒಂದು ಗ್ರೂಪ್ ಮಾಡ್ತಾರೆ, ಏನೋ ಮಾತಾಡ್ತಾರೆ, ಇಂಥದ್ದು ಬಂದು ಯಾರು ನೋಡೋಂಗಿಲ್ಲ. ಇಲ್ಲಿ ನೋಡಿ ಇಲ್ಲೇ ಯಾವ ಥರ ಮೆಡಿಸಿನ್ಸ್ ಎಲ್ಲ ಹೋಗಿದಾರೆ. ಪ್ರತಿಯೊಂದು ಇಂಡೆಂಟ್ ಹಾಕ್ಕೊಂಡು ತರಿಸ್ತಾರೆ. ಯಾರಿಗೂ ಜನರಿಗೆ ಏನೂ ಪ್ರೊವೈಡ್ ಮಾಡೋಂಗಿಲ್ಲ. ಅವನ್ನ ಪ್ಲಾಸ್ಟಿಕ್ ತಮ್ಮ ಬಳಕೆಗೆ ಯೂಸ್ ಮಾಡಿಕೊಂಡು ಎಕ್ಸ್ಪೈರ್ ಆಗಿಂದ ಈ ಥರ ಹೋಗಿರ್ತಾರೆ. ಅದನ್ನು ಎಕ್ಸ್ಪೈರ್ ಆಗಿದ್ದು ಯಾವ ಥರ ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಎಲ್ಲ ಕಾಣಂಗಿಲ್ಲ ಇಲ್ಲಿ, ಬಟ್ ಎಲ್ಲ ಮೆಡಿಸಿನ್ಸ್ ಇಲ್ಲ. ಪ್ರತಿಯೊಂದು ಏನು ಸುಟ್ಟಾರಲ್ಲ ಇವೆಲ್ಲ ಮೆಡಿಸಿನ್ಸ್. ಈ ಥರ ಹಾಸ್ಪಿಟ್ಲ್ ಮುಂದೆ ಯಾವುದೇ ಕಾರಣಕ್ಕೂ ಸುಡಬಾರ್ದಂತ ರೂಲ್ಸೇ ಐತದು. ಇಲ್ಲಿಲ್ಲ ನಿಡಿಲ್ಲ ಕಾಣಿಸುತ್ತಾ? ನಿಡಿಲ್ಲ ನೋಡ್ರಿ, ನಿಡಿಲ್ಲ. ಇಲ್ಲೆಲ್ಲ ಬಾಲ್ ಹೊಡಿತಿರ್ತಾರೆ. ಇದೇ ಗ್ರೌಂಡ್ನಾಗ ಕ್ರಿಕೆಟ್ ಆಡ್ತಾರೆ. ಇಲ್ಲಿ ಬಾಲ್ ಹೊಡೆದ್ರಂದ್ರೆ ಇಲ್ಲೆಲ್ಲ ಬಂದು ಕಾಲಾಗ ಏನಾರ ಚುಸ್ತಂದ್ರೆ ಅವ್ರಿಗೇನು ಇನ್ಫೆಕ್ಷನ್ ಇರ್ತೈತಿ ಯಾರಿಗೆ ಗೊತ್ತೈತಿ. ನೋಡಿಲ್ಲ ಕರೆಕ್ಟ್ ಇದ ನೋಡು, ಏನೂ ಉಪಯೋಗ ಇಲ್ಲ ಇದು ಹಾಸ್ಪಿಟ್ಲ್. ಇಲ್ಲಿ ವರ್ಕರ್ಸೇ ಇಲ್ಲ. ಮತ್ತು 24/7 ಅಂತ ಬೋರ್ಡ್ ಹಾಕ್ಯಾರ. ವರ್ಕರ್ಸ್ ಇಲ್ಲ. ಕೀ ನೋಡಿಲ್ಲ, ಯಾರಿಗೂ ಕಾಣಬಾರ್ದಂತ ಮತ್ತು ಒಳಗೆ ಹಾಕಿರಿಲ್ಲ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೂಡೂರಿನ ಪರಿಸ್ಥಿತಿ. ಅವ್ರು ಯಾರೂ ಬರೋಂಗಿಲ್ಲ. ಇಲ್ಲಿ ನಂಬರಿಗೆ ಫೋನ್ ಮಾಡ್ಬೇಕು ಅಂದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರೋಂಗಿಲ್ಲ. ಆಗ ಆಂಬುಲೆನ್ಸ್ ನಿಂದ್ರಿಸೋ ಪ್ಲೇಸ್ ನೋಡು. ಯಾವಾಗಲೂ ಎಮರ್ಜೆನ್ಸಿ ಗೇಟ್ ಹತ್ತಿರ ಇರಬೇಕು. ಇದು ಎಮರ್ಜೆನ್ಸಿ ಗೇಟ್ ಅಂತಲೇ ತಿಳ್ಕೊಳೋಣ. ಎಮರ್ಜೆನ್ಸಿ ಗೇಟ್ ಅಪೋಸಿಟ್ ಆಂಬುಲೆನ್ಸ್ ನಿಂದಿರ್ಬೇಕು. ಇದೆಲ್ಲಿ ನಿಂತೈತಿ, ಹಾಸ್ಪಿಟ್ಲ್ ಎಲ್ಲೈತಿ, ಆಂಬುಲೆನ್ಸ್ ಎಲ್ಲೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಮೆಡಿಸಿನ್ಸ್ನ ಇದು ಮಾಡ್ಯಾರ. ಇಲ್ಲಿ ಬಯೋಮೆಡಿಕಲ್ ವೇಸ್ಟ್ ಯಾವ ರೀತಿ ಅದನ್ನು ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಈ ಥರ ಎಲ್ಲ ಮಾಡ್ಯಾರ. ಇಲ್ಲಿಂದ ಬಾಲ್ ಹೊಡೆದ್ರೆ ನಿಲ್ಲೇ ಬರ್ತಾವೆ ಹುಡುಗರು. ಈ ಥರ ಹೋಗಿದಾರೆ. ಇಲ್ಲಿ ಯೂಸ್ ಆಗದೆ ಇರ್ತಕ್ಕಂಥ ವೈಲ್ಸ್ಗಳು ಅದಾವೆ. ಇಲ್ಲಿ ಫುಲ್ ಆಗಿರ್ತಕ್ಕಂಥ ವೈಲ್ಸ್ ಇದೆ. ಇಲ್ಲಿ ಯಾವ ಥರ ಡಿಸ್ಪೋಸ್ ಮಾಡಿದ್ದಾರೆ. ಇದು ಡಿಸ್ಪೋಸ್ ಮಾಡೋ ರೀತಿ ಆಯಿತು. ಗೌರ್ಮೆಂಟ್ ಇವ್ರಿಗೆ ಹಿಂಗೆ ಹೇಳ್ಕೊಟ್ಟೈತೆ ಅವ್ರಿಗೆ ರೀ ಈ ಥರ ಡಿಸ್ಪೋಸ್ ಮಾಡೋಕೆ. ಇದು ಈ ಗೂಡೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಹಿಂಗೈತಿ. ಇದಕ್ಕೆ ಯಾರೂ ಧ್ವನಿ ಎತ್ತಂಗಿಲ್ಲ. ಯಾಕಂದ್ರೆ ಎಲ್ರಿಗೂ ದುಡ್ಡು ಹೋಗ್ತಿರ್ಬೇಕು ಅನ್ಸುತ್ತೆ ಇದರಿಂದ. ಪ್ರತಿಯೊಬ್ಬರಿಗೂ ಬರೀ ನೀರು ಅಂತಾರೆ. ಆ ನೀರನ್ನು ಬರೀ ನೀರು ಅಂತಾರಲ್ಲ, ಆ ನೀರಿನ ಬಗ್ಗೆ ಏನಾರ ಗೊತ್ತೈತೆ ನೀರಿಗೆ? ನಮ್ಮ ಊರೊಳಗೆ ಎಷ್ಟು ನೀರಿನೊಳಗೆ ಎಷ್ಟು ಫ್ಲೋರೋಸಿಸ್ ಐತೆ ಅನ್ನೋದು ಗೊತ್ತಿಲ್ಲ. ಫ್ಲೋರೋಸಿಸ್ ಅನ್ನೋದು ಒಂದು ಡಿಸೀಸು. ಅದು ನಾವು ಟೆಸ್ಟ್ ಮಾಡಿ ಹೇಳ್ಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ. ಪ್ರತಿಯೊಬ್ಬರು ಹಲ್ಲು ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಊರೊಳಗೆ ಎಷ್ಟು ನಮ್ಮೂರ ಫ್ಲೋರೋಸಿಸ್ ಐತೆ ಅನ್ನೋದು. ಈ ಗ್ರೂಪ್ ಒಳಗೆ ಎಲ್ಲ ಡಾಕ್ಟರ್ಸ್ ಅದಾರ, ಎಲ್ಲರೂ ಅದಾರ. ಸ್ವಲ್ಪ ಇದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು. ಬರೀ ನೀರು ಅಂತಾರೆ ಅಷ್ಟೇ. ಎಲ್ಲ ನೀರೊಳಗೂ ಭಾಳ ಫ್ಲೋರೋಸಿಸ್ ಐತಿ. ಅದನ್ನು ಯಾರೂ ಇದುವರೆಗೂ ತಪಾಸಣೆ ಕೊಟ್ಟಿಲ್ಲ. ಅದಕ್ಕೆ ತಪಾಸಣೆ ಕೊಡೋ ಕಾರ್ಯ ಎಲ್ಲ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದವ್ರು ಮಾಡಬೇಕು. ಏನೂ ಮಾಡಿಲ್ಲ ಇವರು. ಇವರಿಗೆ ಇಲ್ಲಿ ವರ್ಕರ್ಸಿಗೆ ಫ್ಲೋರೋಸಿಸ್ ಅಂದ್ರೂ ಗೊತ್ತಿಲ್ಲ. ಇದು ಇಲ್ಲಿ ಪರಿಸ್ಥಿತಿ ಹಿಂಗೈತಿ.